ನಮಸ್ತೆ ಟಿವಿ 24 ನ್ಯೂಸ್ಗೆ ಸ್ವಾಗತ. ಸಿರುಗುಪ್ಪ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದಂತಹ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 285ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷ ತಹಶೀಲ್ದಾರ್ ಶಂಷಾ ಆಲಂ ಅವರು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮುಖೇನ ಉದ್ಘಾಟನೆ ಮಾಡಿದರು. ಸಮಾಜ ಕಲ್ಯಾಣ ಇಲಾಖೆಯ ಗ್ರೇಡ್ 2 ಸಹಾಯಕ ನಿರ್ದೇಶಕಿ ವಿ ರಾಜೇಶ್ವರಿ ಮಾತನಾಡಿ, ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಸುರಗುಂಟನಕೊಪ್ಪ ಎಂಬ ಗ್ರಾಮದಲ್ಲಿ ಭೀಮನಾಯ್ಕ ಮತ್ತು ಧರ್ಮಿಣಿ ಬಾಯಿ ದಂಪತಿಗಳಿಗೆ 1739 ಫೆಬ್ರವರಿ 15ರಲ್ಲಿ ಮಗನಾಗಿ ಜನಿಸಿದ ಶ್ರೀ ಸಂತ ಸೇವಾಲಾಲ್ ಮಹಾರಾಜರು ಅನೇಕ ಪವಾಡವನ್ನ ಮಾಡುವುದರೊಂದಿಗೆ ದೈವಾಂಶ ಸಂಭೂತರಾಗಿದ್ದು ಅಲ್ಲದೆ ಬಂಜಾರ ಸಮುದಾಯದ ಆರಾಧ್ಯ ದೇವರಾಗಿದ್ದಾರೆ ಅಂತ ಹೇಳಿದರು. ಕಾರ್ಯಕ್ರಮದ ವಿಶೇಷ ಉಪನ್ಯಾಸ ನೀಡಿದ ಹಿರಿಯ ವಕೀಲ ವೆಂಕಟೇಶ ನಾಯ್ಕ ಅವರು ದೀರ್ಘಕಾಲಿಕ ಮಕ್ಕಳು ಆಗದ ಭೀಮನಾಯ್ಕ ಶ್ರೀ ಶಿರಸಿ ಮಾರಿಕಾಂಬೆಯ ಕುರಿತು 12 ವರ್ಷಗಳ ಕಠೋರ ತಪಸ್ಸಿನ ಫಲದಿಂದ ಜನಿಸಿದ ಶ್ರೀ ಸಂತ ಸೇವಾಲಾಲ್ ಮಹಾರಾಜರು ಚಿಕ್ಕಂದಿನಿಂದಲೇ ಪವಾಡವನ್ನ ಮಾಡುತ್ತಾ ಜನರ ಉದ್ಧಾರಕ್ಕಾಗಿ ಜನಿಸಿದ ಮಹಾನ್ ಪುರುಷರಾಗಿದ್ದಾರೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲ ವೆಂಕಟೇಶ ನಾಯ್ಕ, ಶಿಕ್ಷಣ ಸಂಯೋಜಕ ರಾಮಚಂದ್ರಪ್ಪ, ಗ್ರೇಡ್ 2 ದೈಹಿಕ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಬಿ ಈರಣ್ಣರನ್ನ ಸನ್ಮಾನಿಸಲಾಗಿದೆ. ಇದೇ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಈರಣ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಟ್ಟೂರು ಕರಿಬಸಪ್ಪ, ನಗರಸಭೆ ಸದಸ್ಯ ಎಚ್ ಗಣೇಶ್, ಕೆಂಚನಗುಡ್ಡ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ವೆಂಕುವ ನಾಯಕ್, ಶ್ರೀನಿವಾಸ ನಾಯಕ್, ಮುಖಂಡರು ಆದ ಮುನ್ನ ನಾಯಕ, ಕೇಶವ ನಾಯಕ್, ಹೊನ್ನಪ್ಪ ಗಾಳೆಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ಹೊನ್ನೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.